Hi guys, so welcome back. Here we are. I am back at another video of experimenting something and I'm cooking. ಆಯ್ತು ಆಮೇಲೆ ಅದು ವಿಡಿಯೋ ಮಾಡ್ತಾ ಮಾಡ್ತಾ ಸೋಯಾ ಚಂಕ್ಸ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಅಂದ್ಕೊಂಡು ಮರ್ತೋಗಿದ್ದೀನಿ ಆ್ಯಂಡ್ ಅದು ಫುಲ್ಲು ನೀರೆಲ್ಲ ಚೆಲ್ಲೋಗ್ಬಿಡ್ತು. ಎಡ್ವರ್ಟ್ ಮಾಡೋದ್ರಲ್ಲಿ ಏನಾದರೂ ಅವಾರ್ಡ್ ಇದ್ರೆ ಅದನ್ನ ನನಗೆ ಕೊಡಿ. ಐ ಡಿಸರ್ವ್ ದಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇವಾಗ ಸೋಯಾ ಚಂಕ್ಸ್ ಬಾಯ್ಲ್ ಆಗಿದೆ, ಇದನ್ನ ಸ್ಕ್ವೀಸ್ ಮಾಡಬೇಕು. ತುಂಬ ಜಾಸ್ತಿ ಆಗ್ಬಿಟ್ಟಿದೆ, ಕಡಿಮೆ ಆಗಿದೆ, ಬಟ್ ನೀರೆಲ್ಲ ಚೆಲ್ಲೋಗ್ಬಿಡ್ತು. ಇವಾಗ ಕ್ಲೀನ್ ಮಾಡ್ಬೇಕು ನಾನು. ಸೋಯಾ ಚಂಕ್ಸ್ನ ಸ್ಕ್ವೀಸ್ ಮಾಡಬೇಕು, ಆದರೆ ಅದು ಸುಡ್ತಾ ಇದೆ. ಸೊ ಲೆಟ್ ಇಟ್ ಡ್ರೈ, ಐ ಮೀನ್ ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ವೆಜಿಟೇಬಲ್ಸ್ನ ಆ್ಯಂಡ್ ಮೆಣಸಿನ್ಕಾಯಿ ಅಷ್ಟೇ ಎತ್ತಾಕೋಬರೋಕ್ಕಾಗಿದೆ ಆಯ್ತಾ. ಹಾಸ್ಟೆಲಿಂದ ಕ್ಯಾರೆಟ್ ಸಿಗಲಿಲ್ಲ ನನಗೆ, ಕ್ಯಾರೆಟ್ ಎತ್ತಕೋಬರೋಕ್ಕಾಗಲಿಲ್ಲ, ಬರೀ ಇಷ್ಟೇ ಎತ್ತಕೋಬರೋಕ್ಕಾಗಿತ್ತು. ದೇವ್ರೆ ಪ್ಲೀಸ್, ಹಾಸ್ಟೆಲ್ ಅವ್ರು ಯಾರು ಇದನ್ನ ನೋಡದೆ ಇರುತ್ತೆ ಸಾಕು. ಐ ಆಮ್ ಯೂಸಿಂಗ್ ತುಪ್ಪ ನಾವು. ನನಗೆ ಎಣ್ಣೆ ಹಾಕೋಕ್ಕೆ ಇಷ್ಟ ಇಲ್ಲ, ಸೊ ತುಪ್ಪ, ಮನೆ ತುಪ್ಪ, ಅದನ್ನೆಲ್ಲ ಏನಂತಾರೆ ಮಿಕ್ಸ್ ಮಾಡಿ ಸೌಟ್ ಮಾಡೋಣ ಅಷ್ಟೇ. ಇವಾಗ ತುಪ್ಪ ಕರಗ್ತಾ ಇದೆ. ಮತ್ತೆ ಇವಾಗ ಏನು, ಅಯ್ಯೋ ಆನಿಯನ್ ಕಟ್ ಮಾಡ್ಕೊಂಡಿಲ್ಲ ನಾನು. ವಿ ಹ್ಯಾವ್ ಟು ಆ್ಯಡ್. ಇವಾಗ ಆನಿಯನ್ ಆ್ಯಡ್ ಮಾಡೋಣ. ನೆಕ್ಸ್ಟ್ ಏನೇನು ಕಟ್ ಮಾಡ್ಕೊಂಡಿದ್ದೀರಾ ಎಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ. ಇದು ಬೇಯೋ ಅಷ್ಟರಲ್ಲಿ ಆಗುತ್ತೆ ಮಾಡಿ. I like to use ಬೆಳ್ಳುಳ್ಳಿ guys. It gives taste. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ, ಆ್ಯಂಡ್ ಹಾರ್ಟ್ಗೂ ಒಳ್ಳೆಯದು. ಇದನ್ನ ಹಾಕ್ಬೇಕು, ಮೆಣಸಿನ್ಕಾಯಿ ಯಾವುದ್ರಲ್ಲಿ ಹಾಕ್ತಾ ಇದ್ದೀನಿ ನಾನು. ಬರೀ ಎಡ್ವರ್ಟ್ ಮಾಡೋದು ಎಲ್ಲ ಇದೆ. ಎಷ್ಟು ಬೇಕಷ್ಟು ಹಾಕೊಳ್ಳೋದು. ನೆಕ್ಸ್ಟ್ ಮಿಕ್ಸ್ ಸೀದೋಗ್ಬಿಟ್ಟೈತೆ ಸ್ವಲ್ಪ ಈರುಳ್ಳಿ. ಶೈನಿಂಗ್ ಬರ್ತಾ ಇದೆ, ಪಳ 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 ಪಳ. ನೆಕ್ಸ್ಟ್ ಗೋಸ್ ಟೊಮೆಟೊ ಗೈಸ್. ಟೊಮೆಟೊ ಹಾಕಿ ಅದಾದ್ಮೇಲೆ ಉಪ್ಪು ಖಾರದ ಪುಡಿ ಹಾಕೋಣ. ಮಿಕ್ಸ್. ಅವಾಗಲೇ ಘಮ ಅಂತ ಬರ್ತೈತೆ. ಇಫ್ ಯು ಆರ್ ಇನ್ ಹಾಸ್ಟೆಲ್, ಅದೇ ಅನ್ನ ಸಾಂಬಾರು ತಿಂದು ಬೇಜಾರಾಗಿದ್ರೆ ಹಿಂಗೆ ಮಾಡ್ಕೊಳ್ಳಿ ಅಷ್ಟೇ ಈಸಿಯಾಗಿ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸೋಯಾ ಚಂಕ್ಸ್ ಹಾಕಿ ನೀರು ಹಾಕ್ಬಿಟ್ಟು ಹಂಗೆ ಸೋಯಾ ಚಂಕ್ಸ್ ಇಲ್ಲ ಅಂದರೆ ಹಂಗೆ ನೀರು ಹಾಕಿ ಉಪ್ಪು ಖಾರದ ಪುಡಿ ಹಾಕಿ ಗೊಜ್ಜು ಥರ ಮಾಡ್ಕೊಳ್ಳಿ. ಅನ್ನಾಗ ಹಾಕೊಂಡು ಟೊಮೆಟೊ ರೈಸ್ ರೆಡಿ. ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಲೈಟಾಗಿ ಉಪ್ಪನ್ನ ಹಾಕಿ, ಅವಾಗ ಬೇಗ ಬೇಯ್ಕೊಳ್ಳುತ್ತೆ. ಪ್ರೋ ಟಿಪ್, ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡ್ತಾನೆ ಇರಬೇಕಿಲ್ಲ ಅಂದರೆ ಸೀದೋಗ್ಬಿಡುತ್ತೆ ಈ ಥರ. ನೆಕ್ಸ್ಟ್ ಯಾವ ರೆಸಿಪಿ ಟ್ರೈ ಮಾಡಿ ಅಂತ ಕಮೆಂಟ್ ಹಾಕಿ ಮಾಡ್ತೀನಿ. Add some garlic now. Mix. ಘಮ ಅಂತ ಇದೆಯಾ ನಿಮಗೆ? ಅದಾದ್ಮೇಲೆ ಸೋಯಾ ಚಂಕ್ಸ್ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಬೇಕು. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಬೇಕಿದ್ರೆ ಹಾಕೊಳ್ಳಿ, ಎಕ್ಸ್ಟ್ರಾ ಖಾರ ಬೇಕಂದ್ರೆ ನಮಗೆ. We have to squeeze soya chunks. ಇದರ್ಧ ಏನೋ ಸ್ಕ್ವೀಸ್ ಮಾಡಿದ್ದೀನಿ, ಇನ್ನು ಅರ್ಥ ಮಾಡ್ಬೇಕು. ಹಿಂಗೆ ಎಷ್ಟು ಸ್ಕ್ವೀಸ್ ಮಾಡಿದ್ರು ನೀರು ಬರ್ತಾನೆ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ನೋಡ್ಬಿಟ್ಟು ಅಸಹ್ಯ ಬಿಟ್ಕೋಬೇಡಿ ಅಂತ. ನೀವು ಹಿಂಗೆ ಮಾಡಬೇಕಾಗಿರುತ್ತೆ. ಶಟ್ ದ ಫಕ್ ಅಪ್ ಬ್ರೋ. ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ, ಘಮ ಅಂತ ಇದೆ. ಸೋಯಾ ಚಂಕ್ಸ್ ಹಾಕಿ ಲೈಟಾಗಿ 1 2 to 3 minutes ಮಿಕ್ಸ್ ಮಾಡಿದ್ರೆ ಸಾಕು, ಬೆಂದಿರುತ್ತೆ.
ಆ್ಯಂಡ್ ರೆಡಿ ಟು ಟೇಸ್ಟ್, ರೆಡಿ ಟು ಈಟ್. ಥ್ಯಾಂಕ್ ಯು, ಬಾಯ್ ಬಾಯ್. ನಾನು ಪಲ್ಯ ಮಾಡಕ್ಕೆ ಹೋದೆ, ಅದು ಸ್ನ್ಯಾಕ್ಸ್ ಥರ ಆಯಿತು. ಸೊ ಚೆನ್ನಾಗಿದೆ, ಏನೆಲ್ಲ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next vlog. Bye bye.